ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ವೆಲ್ಕಮ್ ಟು ಶಿಲ್ಪಾ ಏಕನೋಡ ವ್ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ವೀಡಿಯೋನ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಪ್ಪ ಅಂದರೆ ಸ್ವಲ್ಪ ದಿನಗಳ ಕಾಲ ಗ್ಯಾಪ್ ತೊಗೊಂಡಿದ್ದೆ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋದಲ್ಲಿ 7 ಬ್ಲೌಸು ಅಥವಾ 8 ಬ್ಲೌಸು, ನಾನಂದರೆ ಒಂದೇ ಸೈಜು ಒಂದೇ ಮೆಜರ್ಮೆಂಟು ಒಬ್ಬರದೇ ಬ್ಲೌಸ್ ಆಗಿರೋದ್ರಿಂದ ನಾನು ಒಂದೇ ಸರಿ ಕಟ್ ಮಾಡಿಬಿಟ್ಟು ನಾನಿವತ್ತು ಸ್ಟಿಚಿಂಗ್ ಮಾಡೋಕ್ಕೆ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅದಕ್ಕೋಸ್ಕರ ಒಂದು ದಿನ ಕಟ್ಟಿಂಗ್ ಮಾಡಿಟ್ರೆ ಇನ್ನು ನೆಕ್ಸ್ಟ್ ಡೇ ನಾವು ಸ್ಟಿಚಿಂಗ್ ಮಾಡಲಿಕ್ಕೆ ನಮಗೆ ಕರೆಕ್ಟಾಗಿ ಪಟಾಪಟ್ ಅಂತಂದ್ಬಿಟ್ಟು ಸ್ಟಿಚಿಂಗನ್ನು ಮಾಡುವುದಂತ ಹೇಳ್ಬೋದು. ಅದಕ್ಕೋಸ್ಕರ ನಾನೊಂದು ಪ್ಲ್ಯಾನ್ ಮಾಡಿಕೊಂಡು ಒಂದೇ ದಿನ 7 ಬ್ಲೌಸು ಒಂದೇ ಮೆಜರ್ಮೆಂಟಲ್ಲಿ, ಅಂದರೆ ಒಂದು ಹತ್ತತ್ರ ಒಂದು ಕಾಲು ಗಂಟೆ ಆಗ್ಬೋದು ಫ್ರೆಂಡ್ಸ್ ಕಟ್ಟಿಂಗ್ ಮಾಡಲಿಕ್ಕೆ. 7 ಬ್ಲೌಸನ್ನು ಒಂದೇ ಸಲ ನಾನು ಯಾವ ರೀತಿ ಕಟ್ಟಿಂಗ್ ಮಾಡೋದಂತ ಖಂಡಿತವಾಗ್ಲೂ ತೋರಿಸ್ಕೊಡ್ತೀನಿ. ಇದುವರೆಗೂ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾಕಂತ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ಬೋದು. ಬನ್ನಿ ಇವಾಗ ನಾನೇನು ಸ್ಲೀವ್ಸ್ಗೆ ಸ್ವಲ್ಪ ಬಟ್ಟೆನ ಪ್ಯಾಚ್ ಮಾಡಬೇಕಿತ್ತು. ಅದಕ್ಕೋಸ್ಕರ 4 ಸ್ಲೀವ್ಸ್ಗೆ, ಅಂದರೆ ಇದು ತುಂಬ ಉದ್ದ ಇತ್ತು ಬ್ಲೌಸು, ಮತ್ತು ಏನಪ್ಪ ಅಂತಂದರೆ ತುಂಬ ಅಗಲ ಬರಲಿಲ್ಲ. ಇದು ಸ್ಯಾರಿ ಬ್ಲೌಸ್ ಆಗಿರೋದ್ರಿಂದ ಅಷ್ಟಕ್ಕೂ ನಾನು ಸ್ಲೀವ್ಸ್ಗೆ ಬಟ್ಟೆನ ಪ್ಯಾಚ್ ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇವಾಗೇನು ಇದಷ್ಟು ರೆಡಿ ಮಾಡಿದ್ದೀನಿ ಅಲ್ವಾ ಬ್ಲೌಸು, ಇದಷ್ಟರದ್ದು ಕಟ್ಟಿಂಗು ಒಂದೇ ಸಲ ಒಂದೇ ಮೆಜರ್ಮೆಂಟು. ಅದಕ್ಕೋಸ್ಕರ ನಾನು ಒಂದೇ ಸಲ ಕಟ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡಿ ಎತ್ತಿಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಇವಾಗ 6 ಬ್ಲೌಸ್ ಇದೆ, ಇನ್ನೊಂದು ಸಿಂಗಲ್ ಬ್ಲೌಸ್ ಇದೆ, ಅದು ಕೂಡ ಕಟ್ಟಿಂಗ್ ಆಗಿದೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ಅಂದರೆ ಒಬ್ರದ್ದೇ ಆಗಿರಬೇಕು, ಹಂಗಾದರೆ ಪಟಾಪಟ್ ಅಂತ ಬೇಗನೆ ಒಂದು 15 ನಿಮಿಷಗಳ ಕಾಲನೇ ನಾವು ಟೈಮ್ ಸೇವ್ ಮಾಡ್ಕೊಂಬಿಟ್ಟು 7 ಬ್ಲೌಸು ಅಥವಾ 8 ಬ್ಲೌಸು ಕೊಟ್ಟಿರೋಂಥ ಒಂದೇ ಮೆಜರ್ಮೆಂಟಲ್ಲಿ ಪಟಾಪಟ್ ಅಂತ ನಾನು ಕಟ್ಟಿಂಗನ್ನು ಮಾಡ್ಬೋದು ಅಂತ ನಿಮಗೆ ತಿಳಿಸ್ಕೊಡೋ ಅಂಥದ್ದು. ಇದು ಒಂದೇ ಸಿಂಗಲ್ ಬ್ಲೌಸು ಕೊಟ್ಟಿರೋ ಅಂಥದ್ದು. ಅಷ್ಟು 6 ಬ್ಲೌಸು ಲೈನಿಂಗ್ ಹಾಕಿಬಿಟ್ಟು ಸ್ಟಿಚಿಂಗ್ ಮಾಡಿರೋದಂಥದ್ದು ಫ್ರೆಂಡ್ಸ್. ಏನಪ್ಪ ಅಂತಂದರೆ ಏನು ಡಿಸೈನ್ ಇಲ್ಲ, ಸುಮ್ಮನೆ ಮಾಮೂಲಿ ರೌಂಡ್ ಶೇಪ್ ಇಟ್ಬಿಟ್ಟು ಒಂದು ಸ್ಟಿಚಿಂಗನ್ನು ಮಾಡುವಂಥ ಬ್ಲೌಸ್ಗಳು ಅಷ್ಟು 6 ಬ್ಲೌಸು. ಅವರಾಗಿ ಒಂದು ಲೇಸನ್ನು ಕೊಟ್ಬಿಡಿ ಅಂತಂದು ಹೇಳಿದರೆ ನಾನೊಂದು ಲೇಸನ್ನು ಕೊಟ್ಬಿಡ್ತೀನಿ. ನೋಡ್ತಾ ಇರ್ಬೋದು, ಅದು ಅಷ್ಟು ಸ್ಟಿಚಿಂಗ್ ಮಾಡಿದ್ನೇ ಅಲ್ವಾ. ಈ ಕಟ್ಟಿಂಗ್ ವಿಡಿಯೋ ಅಷ್ಟು ಇಲ್ಲೇ ಇದೆ, ನೋಡ್ತಾ ಇರ್ಬೋದು. ಪ್ರತಿಯೊಂದೂ ನಾನು ಒಂದೊಂದೇ ಕಟ್ ಮಾಡಬೇಕಂತಂದರೆ ತುಂಬ ಟೈಮ್ ಹಿಡಿಯುತ್ತೆ ಅಲ್ವಾ. ಅದಕ್ಕೋಸ್ಕರ ನಾನಿನ್ನು ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ಒಂದೇ ಮೆಜರ್ಮೆಂಟ್ ಆಗಿರೋದ್ರಿಂದ ಒಂದೇ ಸಲ 6 ಬ್ಲೌಸನ್ನು ನಾನು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು ಅಂತಂದ್ಬಿಟ್ಟು ನೋಡ್ತಾ ಇರ್ಬೋದು. ಈ ಥರ ಒಂದು ಮೆಜರ್ಮೆಂಟ್ ತೊಗೊಳ್ಳಿ ಒಂದೇ ಬ್ಲೌಸಲ್ಲಿ, ಕರೆಕ್ಟಾಗಿ ಈ ಥರ ಒಂದು ಮಾರ್ಕ್ ಮಾಡಿಬಿಟ್ಟು ಎಲ್ಲ ಬ್ಲೌಸನ್ನು ಈ ಥರ ಅಷ್ಟೂ ಹಾಕ್ಕೊಳ್ಳಿ ಫ್ರೆಂಡ್ಸ್. ಒಂದೇ ಮೆಜರ್ಮೆಂಟ್ ಬರೋ ಹಾಗೆ ಈ ಥರ ಹಾಕ್ಕೊಂಡು ಎಷ್ಟು ಬ್ಲೌಸ್ ಇದೆ ಅಷ್ಟು ಬ್ಲೌಸನ್ನು ಒಂದ್ರ ಮೇಲೊಂದು ಸಮ ಬರೋ ರೀತಿ ನೋಡ್ಕೊಂಡ್ಬಿಟ್ಟು ಈ ಥರ ಹಾಕ್ಕೊಳ್ಳಿ. ಸ್ವಲ್ಪ ಗಮನ ಇರಲಿ, ಯಾಕಪ್ಪ ಅಂದರೆ ಒಂದು ಸ್ವಲ್ಪ ವೇರಿಯೇಷನ್ ಆದ್ರೂ ಬ್ಲೌಸ್ ಕೂಡ ಹಾಳಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಎಲ್ಲನೂ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ನೀವು ಈ ಥರ ಒಂದು ಅಳತೆ ಮಾಡಿಬಿಟ್ಟು ಕಟ್ಟಿಂಗ್ ಮಾಡಬೇಕಾಗತ್ತೆ. ನೋಡ್ತಾ ಇರ್ಬೋದು, ಫಸ್ಟ್ ಬ್ಲೌಸನ್ನು ನಾನು ಇಲ್ಲಿ ಈ ಥರ ಸಮ ನೋಡ್ಕೊಂಡ್ಬಿಟ್ಟು ಈ ಥರ ಕಟ್ಟಿಂಗ್ ಮಾಡ್ತಾ ಇರೋದು. ಸ್ವಲ್ಪ ದಿನ ಗ್ಯಾಪ್ ತೊಗೊಂಡಿದ್ದೆ ಫ್ರೆಂಡ್ಸ್, ವೀಡಿಯೋ ಹಾಕೋದಕ್ಕೆ ಆಗಲಿಲ್ಲ. ಸ್ವಲ್ಪ ಮನೆ ಕೆಲಸ ಅದು ಇದು ಸ್ವಲ್ಪ ಜಾಸ್ತಿನೇ ಟೈಲರಿಂಗ್ ಕಡೆ ಗಮನ ಹರಿಸ್ಲಿಲ್ಲ. ಅದಕ್ಕೋಸ್ಕರ ಇವಾಗ ಪೆಂಡಿಂಗ್ ಎಲ್ಲ ಉಳ್ಕೊಂಡ್ಬಿಟ್ಟಿದೆ. ಅಷ್ಟೂ ಇವಾಗ ನಾನು ಕೊಡಬೇಕು. ಹತ್ತತ್ರ ನಾನು ಇದ್ರದ್ದೊಂದು ವಿಡಿಯೋನ ಹಾಕಿದ್ದೆ ನಿಮಗೆ, ಕಸ್ಟಮರ್ ಜೊತೆ ಮಾತಾಡುವಂಥದ್ದು ಅಂತಂದ್ಬಿಟ್ಟು. ಆ ವಿಡಿಯೋದಲ್ಲಿ ಬಂದು ಕೊಟ್ಟೋಗಿರೋಂಥ ಈ ಬ್ಲೌಸ್ಗಳು ನಾನು ನೋಡ್ತಾ ಇರ್ಬೋದು. ಇವಾಗ ನಾನು ರೆಡಿ ಮಾಡಿದೆ ಈ ಬ್ಲೌಸ್ಗಳು ಅಷ್ಟೂ. ಹತ್ತತ್ರ ಒಂದು 15-20 ದಿನ ಆಗಿತ್ತು ಫ್ರೆಂಡ್ಸ್ ಅವರು ಕೊಟ್ಟು ಹೋಗ್ಬಿಟ್ಟು. 11 ರೆಡಿ ಅವ್ರದ್ದು ಮೆಜರ್ಮೆಂಟ್ ಬಂದು 11 ಇಂಚು ಬರುತ್ತೆ ಫ್ರೆಂಡ್ಸ್. ಇದು 44 ಎದೆ ಸುತ್ತಳತೆ ಬ್ಲೌಸ್ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, 15 ಇಂಚು ರೆಡಿ ಬರುತ್ತೆ ಅವ್ರದ್ದು, ಪ್ಲಸ್ಸು 1 ಇಂಚು ತೊಗೋಬೇಕಾಗುತ್ತೆ. ನಾನು ಅವ್ರದ್ದು ರೆಡಿ ಬಂದು 15 ಇಂಚು, 17 ಇಂಚಿಗೆ ತೊಗೋಬೇಕಾಗುತ್ತೆ ಫ್ರೆಂಡ್ಸ್. ಇದು ಯಾಕಪ್ಪ ಅಂತಂದರೆ ತುಂಬ ಇವರಿಗೆ
ಜಾಸ್ತಿನೇ ಬೇಕಾಗುತ್ತೆ. ಬ್ಯಾಕ್ ನೆಕ್ ಆಗಿರ್ಬೋದು ಅಥವಾ ಹಾರ್ಮೋಲ್ ಸೈಜ್ ಆಗಿರ್ಬೋದು. ನಾನು ಹಾರ್ಮೋಲ್ ಬಂದು ಇವ್ರಿಗೆ 6 ಇಂಚ್ ತೊಗೊಂಡೆ ಫ್ರೆಂಡ್ಸ್. 6 ಇಂಚ್ ತೊಗೊಂಡ್ರೆ ಅಡ್ಡಿಲ್ಲ ನಡೆಯುತ್ತೆ. ನಾನು ಬಂದು 6 ಇಂಚನ್ನು ತೊಗೊಂಡಿದ್ದೀನಿ. 1 ಇಂಚಿಗೆ ನಾನು ಮಾರ್ಕನ್ನು ಮಾಡ್ಕೊಂಡ್ಬಿಟ್ಟು ಈ ಥರ ಒಂದು ಬ್ಯಾಕಲ್ಲಿ ಈ ಥರ ಒಂದು ಶೇಪನ್ನು ಕೊಟ್ಟರೆ ಆವಾಗ ಬ್ಯಾಕ್ನಿಯ ಹಾರ್ಮೋಲ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಇವ್ರದ್ದು ನೋಡ್ತಾ ಇರ್ಬೋದು ಬ್ಯಾಕಲ್ಲಿ ಎಷ್ಟು ಡೀಪನ್ನು ತೆಗೆದಿದ್ನಪ್ಪ ಅಂತಂದ್ರೆ 10.5 ಡೀಪನ್ನು ತೊಗೊಂಡಿದ್ದು 10.5 ಇಂಚು. ನಾವು ಹಾರ್ಮೋಲು 6.5 ಇಂಚ್ ತೊಗೊಂಡಿದ್ದೀವಿ. ಇಲ್ಲಿ ನಾವು ಶೋಲ್ಡರ್ನ ಎಷ್ಟು ತೊಗೋಬೇಕಪ್ಪ ಅಂತಂದರೆ ಖಂಡಿತವಾಗ್ಲೂ ಅದು ತಿಳಿಸ್ಕೊಡ್ತೀನಿ. 3 ಇಂಚು ನೆಕ್ ವಿಡ್ತನ್ನು ತೊಗೊಂಡಿದ್ದೀನಿ, 3 ಇಂಚು ಮತ್ತು ಹಾರ್ಮೋಲು ಶೋಲ್ಡ್ರು ಶೇಪನ್ನು ತೊಗೊಂಡಿದ್ದೀನಿ. ಟೋಟಲಾಗಿ ಶೋಲ್ಡ್ರ್ ಬಂದು 6 ಇಂಚನ್ನು ತೊಗೋಬೇಕಾಗುತ್ತೆ. ಇವ್ರದ್ದು ತುಂಬ ಬ್ರಾಡ್ ಇರೋದ್ರಿಂದ 44 ಎದೆ ಸುತ್ತಳತೆಯ ಬ್ಲೌಸ್ ಆಗಿರೋದ್ರಿಂದ 6 ಇಂಚು ಶೋಲ್ಡ್ರು, 6 ಇಂಚು ಹಾರ್ಮೋಲ್ ಕಟ್ಟಿಂಗು. ಇದೇನಿದೆ ಅಲ್ವಾ ಅಷ್ಟು ಹಾರ್ಮೋಲ್ ಕಟ್ಟಿಂಗ್ ಒಂದೇ ಸಮ ನಾವು ಈ ಥರ ಕಟ್ಟಿಂಗನ್ನು ಮಾಡ್ಕೋಬೇಕಾಗತ್ತೆ. ತುಂಬ ಟೈಮ್ ಸೇವ್ ಆಗುತ್ತೆ ಫ್ರೆಂಡ್ಸ್. ಈ ಥರ ಒಂದು ಕಟ್ಟಿಂಗ್ ಮಾಡಿದ್ರೆ ತುಂಬ ಟೈಮ್ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದರೆ ಬ್ಯಾಕಲ್ಲಿ ಸ್ವಲ್ಪ ಡಿಸೈನ್ ಹೇಳಿರ್ತಾರಪ್ಪ ಅಂತಂದರೆ ಬ್ಯಾಕಲ್ಲಿ ನಾವು ಕಟ್ಟಿಂಗನ್ನು ಮಾಡ್ಕೋಬಾರ್ದು. ಏನು ಹಾರ್ಮೋಲ್ ಶೇಪ್ ಅಷ್ಟೇ ನಾವು ಕಟ್ ಮಾಡಿ ಎತ್ತಿಟ್ಕೋಬೇಕು. ಬಟ್ ಇವರು ಹಾರ್ಮೋಲ್ ಬ್ಯಾಕಲ್ಲಿ ಯಾವುದೇ ಥರ ಒಂದು ಡಿಸೈನ್ ಕೂಡ ಹೇಳಿಲ್ಲ. ಅವರಾಗಿ ಹೇಳಿದರೆ ಒಂದು ಲೇಸನ್ನು ಹಚ್ಚಿಬಿಡಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಪಟಾಪಟ್ ಅಂತ ಸಿಂಪಲ್ಲಾಗಿ ರೌಂಡ್ ಶೇಪ್ ಇಟ್ಬಿಟ್ಟು ಎಲ್ಲ ಬ್ಲೌಸ್ಗಳನ್ನು ಒಂದೇ ಸಮ ಕಟಿಂಗ್ ಮಾಡೋದಂತಲೇ ಹೇಳ್ಬೋದು. ಇವಾಗ ಒಂದೊಂದೇ ಬ್ಲೌಸು ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ತಾಯಿದ್ದರೆ ಸುಮ್ಮನೆ ಟೈಮ್ ಕೂಡ ವೇಸ್ಟು. ಅದಕ್ಕೋಸ್ಕರ ನೆಕ್ಸ್ಟ್ ಇರೋವಂಥ ಬ್ಲೌಸ್ಗಳು ಹೊಲಿಯೋದಕ್ಕೆ ತುಂಬ ಟೈಮ್ ಅಂತ ತೊಗೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಒಂದು ನೋಡಿದ್ರಿ ಅಲ್ವಾ ಯಾವ ರೀತಿ ಕಟ್ಟಿಂಗನ್ನು ಮಾಡಿದೆ ಅಂತಂದ್ಬಿಟ್ಟು. ಪ್ಲಸ್ 2 ಇಂಚು ಮಾರ್ಜಿನ್ಗೋಸ್ಕರ ತೊಗೊಂಡಿರೋದು. ಇವ್ರದ್ದು 15 ಇಂಚು ಪ್ಲಸ್ 2 ಇಂಚು ಎಕ್ಸ್ಟ್ರಾ ತೊಗೊಂಡಿರೋದು. 3 ಇಂಚು ಪ್ಲಸ್ 3 ಇಂಚು ಅಂದರೆ ಆರ್ಮೋಲು 3 ಇಂಚು ಮತ್ತು ನೆಕ್ ವಿಡ್ತು 3 ಇಂಚು ನೋಡ್ತಾ ಇದ್ದೀರಲ್ವ. ಇವಾಗ 10 ಇಂಚು ಅಂದರೆ ಒಂದು 1/4 ಇಂಚ್, ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. 10.5 ಇಂಚ್ಗೆ ಮಾರ್ಜಿನ್ನ ಮಾಡ್ಕೊಂಡಿದ್ದು. ಇಲ್ಲೊಂದು ನಾಚ್ ಹಾಕೊಂಬಿಡಿ. ಕರೆಕ್ಟಾಗಿ ಪರ್ಫೆಕ್ಟಾಗಿ ಕಂಕಳ ಶೇಪು ಕರೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿದ್ರಿ ಅಲ್ವಾ ಪಟಾಪಟ್ ಅಂತ ಈ ಥರ ಒಂದು ರೆಡಿ ಮಾಡೋದಂತ.